ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಜೀವ ಜಲವೇ ನನ್ನ ದೇವರಾತ್ಮನೇ, ಜೀವನದಿ ಎನ್ನೋಳು ಉಕ್ಕಿ ಉಕ್ಕಿ ಬಾ. ಜೀವ ಜಲವೇ ನನ್ನ ದೇವರಾತ್ಮನೇ, ಜೀವನದಿ ಎನ್ನೋಳು ಉಕ್ಕಿ ಉಕ್ಕಿ ಬಾ. ಆಶೀರ್ವಾದಿಸು ನನ್ನ ಪ್ರಿಯ ಕರ್ತನೇ, ಆಶೀರ್ವಾದಿಸು ನನ್ನ ಪ್ರಿಯ ಕರ್ತನೇ, ಆತ್ಮನ ವರವ ನನಗೆ ದಯ ಪಾಲಿಸು, ಆತ್ಮನ ವರವ ನನಗೆ ದಯ ಪಾಲಿಸು. ಜೀವ ಜಲವೇ ನನ್ನ ದೇವರಾತ್ಮನೇ, ಜೀವನದಿ ಎನ್ನೋಳು ಉಕ್ಕಿ ಉಕ್ಕಿ ಬಾ. ತೆರೆದಿದೆ ಬುಗ್ಗೆಯೊಂದು ಶಿಲುಬೆಯೋಳು, ತೆರೆದಿದೆ ಬುಗ್ಗೆಯೊಂದು ಶಿಲುಬೆಯೋಳು, ರಕ್ಷಕರ ಗಾಯಗಳು 5ರಲ್ಲಿಯೂ, ರಕ್ಷಕನ ಗಾಯಗಳು 5ರಲ್ಲಿಯೂ. ಜೀವ ಜಲವೇ ನನ್ನ ದೇವರಾತ್ಮನೇ, ಜೀವನದಿ ಎನ್ನೋಳು ಉಕ್ಕಿ ಉಕ್ಕಿ ಬಾ. ಆಶೀರ್ವಾದಿಸು ನನ್ನ ಪ್ರಿಯ ಕರ್ತನೇ, ಆಶೀರ್ವಾದಿಸು ನನ್ನ ಪ್ರಿಯ ಕರ್ತರೇ, ಆತ್ಮನ ವರವ ನಮಗೆ ದಯ ಪಾಲಿಸು. ಜೀವ ಜಲವೇ ನನ್ನ ದೇವರಾತ್ಮನೇ, ಜೀವನದಿ ಎನ್ನೋಳು ಉಕ್ಕಿ ಉಕ್ಕಿ ಬಾ. ಜೀವನದಿ ಎನ್ನೋಳು ಉಕ್ಕಿ ಉಕ್ಕಿ ಬಾ. ಜೀವನದಿ ಎನ್ನೋಳು ಉಕ್ಕಿ ಉಕ್ಕಿ ಬಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರವಾದಿ ಯೆಶಾಯನ ಗ್ರಂಥ 32ನೇ ಅಧ್ಯಾಯ ವಚನ 15. ಆದರೆ ದೇವರು ಉನ್ನತ ಲೋಕದಿಂದ ತಮ್ಮ ಪವಿತ್ರಾತ್ಮರ ಧಾರೆಯನ್ನು, ಧಾರೆ ಅಂದ್ರೆ ಸುರಿಯುವುದು, ನೀರು, ಮಳೆ ಅನ್ನುವ ರೀತಿಯಲ್ಲಿ ದೇವರು ಉನ್ನತ ಲೋಕದಿಂದ ತಮ್ಮ ಪವಿತ್ರಾತ್ಮರ ಧಾರೆಯನ್ನು ನಮ್ಮ ಮೇಲೆ ಸುರಿಯುವರು. ಆಗ ಪಾಳು ಭರಿತ ಭೂಮಿ ಫಲಭರಿತ ಭೂಮಿಯಾಗಿ ಮಾರ್ಪಾಡಾಗುವುದು. ಪ್ರೈಸ್ ದ ಲಾರ್ಡ್. ಜೀವ ಜಲ ಸ್ವರ್ಗದಿಂದ ಇಳಿದು ಬರುವ ಆ ಮಳೆ, ಉನ್ನತ ಲೋಕದಿಂದ ದೇವರು ಸುರಿಸುವ ಪವಿತ್ರಾತ್ಮರ ಮಳೆ ಈ ಮುಂಜಾನೆ ವೇಳೆ ನಮ್ಮೊಬ್ಬೊಬ್ಬರ ಶರೀರ, ನಮ್ಮ ಕುಟುಂಬಗಳಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡುವಂತೆ ಪ್ರಾರ್ಥಿಸೋಣ. ಕಾರಣ ಸ್ವರ್ಗದ ಜೀವ ಜಲ ಸುರಿಸಲ್ಪಟ್ಟಾಗ ಪಾಳು ಭರಿತ ಭೂಮಿ ಫಲಭರಿತ ಭೂಮಿಯಾಗುವುದು. ಆ ಭೂಮಿ ಫಲಭರಿತವಾಗಿದ್ದರೆ ಇನ್ನೂ ಸಮೃದ್ಧಿಯಾಗಿ ಅರಣ್ಯವಾಗಿ ಮಾರ್ಪಡುವುದು. ಪ್ರೈಸ್ ದ ಲಾರ್ಡ್. ಅದೊಮ್ಮೆ ಈಗಾಗಲೇ ಫಲಭರಿತ ಭೂಮಿಯಾಗಿದ್ದರೆ ಅದು ಇನ್ನೂ ಸಮೃದ್ಧಿಯಾಗಿ ದಟ್ಟ ಕಾಡಾಗಿ, ದಟ್ಟ ಅರಣ್ಯವಾಗಿ ಅದು ಮಾರ್ಪಡುವುದು. ಇವೆಲ್ಲವೂ ಆ ಜೀವ ಜಲದ ಮಳೆಯ ಅಭಿಷೇಕದ ಮೂಲಕ. ಇಂದು ಪವಿತ್ರಾತ್ಮರನ್ನು ಜೀವ ಜಲಕ್ಕೆ ಹೋಲಿಕೆ ಮಾಡಲಾಗಿದೆ, ಮಳೆಯ ನೀರಿಗೆ ಹೋಲಿಕೆ ಮಾಡಲಾಗಿದೆ. ಕಾರಣ ಒಂದು ಕ್ಷಾಮದಿಂದ ಬರಡಾಗಿರುವ ಭೂಮಿ ಮಳೆಯ ನೀರಿಗಾಗಿ ಕಾದು ನಿಂತಿರುತ್ತದೆ. ಆ ಮಳೆಯ ನೀರು ಸುರಿಸಲ್ಪಟ್ಟಾಗ ಆ ಭೂಮಿ ಹಸನಾಗುವಂತೆ, ಬಿತ್ತನೆ ಮಾಡಲ್ಪಟ್ಟ ಬೀಜ ಫಲಭರಿತವಾಗುವಂತೆ, ಅದು ಕಂಗೊಳಿಸುವಂತೆ ಆ ಮಳೆಯ ನೀರು ಆಶೀರ್ವಾದವಾಗಿ ಮಾರ್ಪಾಡಾಗುತ್ತದೆ. ಅದಕ್ಕಾಗಿ ಜೆಕರ್ಯ 10:1 ಅಲ್ಲಿ ಪ್ರವಾದಿ ಹೇಳುತ್ತಾನೆ, ಹಿಂಗಾರು ಮತ್ತು ಮುಂಗಾರು ಮಳೆಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ, ಮಳೆಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಹೇಗೆ ಮಳೆ ಒಬ್ಬ ಮನುಷ್ಯನ ಜೀವಿತದಲ್ಲಿ ಒಂದು ರಾಜ್ಯಕ್ಕೆ ಆಶೀರ್ವಾದವನ್ನ ತರುವಂತದ್ದಾಗಿದೆ. ಒಳ್ಳೆ ಮಳೆ, ಸಕಾಲಕ್ಕೆ ಬಿದ್ದ ಮಳೆ ರೈತನು ಬಿತ್ತನೆ ಮಾಡಿದ ಬೆಳೆಯನ್ನ ಆಶೀರ್ವದಿಸಿ ಅವನನ್ನು ಸಮೃದ್ಧಿಯಾಗಿ ಫಲಭರಿತವನ್ನಾಗಿ ಮಾಡುತ್ತದೆ. ಮಳೆ ಸುರಿಸಲ್ಪಡುವ ರಾಜ್ಯ, ಆ ದೇಶ ಸಮೃದ್ಧಿಯಾಗಿ ಫಲಭರಿತ ಭೂಮಿಯಾಗಿ ಮಾರ್ಪಾಡಾಗುತ್ತದೆ. ಆದರೆ ಮಳೆ ಬರದೇ ಇದ್ದಾಗ ಕ್ಷಾಮ, ಡಾಮರು, ಪಶು ಪಕ್ಷಿ ಪ್ರಾಣಿಗಳು ನೀರಿಲ್ಲದೆ ಸೊರಗಿ ಹೋಗಿರುತ್ತದೆ. ಮನುಷ್ಯರು ಸಹ ನೀರಿಗಾಗಿ ತಪ್ಪಿಸುವಂತಹ ಸಮಯದಲ್ಲಿ ಕಷ್ಟದಲ್ಲಿ ನರಳುತ್ತಾ ಇರ್ತಾರೆ. ಅದಕ್ಕಾಗಿ ಮುಂಗಾರು ಹಿಂಗಾರು ಮಳೆಗಾಗಿ ಸರ್ವೇಶ್ವರನಲ್ಲಿ ಪ್ರಾರ್ಥಿಸಿರಿ. ಇವತ್ತು ಮಳೆ ಅನ್ನುವಾಗ 2 ವಿಧವಾದ ಮಳೆಯನ್ನ ನಾವು ನೋಡುತ್ತೇವೆ. ಒಂದು ಪ್ರಾಪಂಚಿಕವಾದ ಮಳೆ, ಇನ್ನೊಂದು ಆತ್ಮೀಕವಾದ ಮಳೆ. ಈ ಪ್ರಾಪಂಚಿಕವಾದ ಮಳೆ
ಪ್ರಪಂಚದ ಮೇಲೆ ಆಕಾಶದಿಂದ ಸುರಿಸಲ್ಪಟ್ಟಾಗ ಭೂಮಿಯನ್ನ ಹಸನು ಮಾಡಿ ರೈತನ ಬೆಳೆಯನ್ನ ಆಶೀರ್ವದಿಸಿ ಶಾಂತಿ ಸಮಾಧಾನ ಸಮೃದ್ಧಿಯ ಜೀವನವನ್ನ ಹೇಗೆ ಅನುಗ್ರಹಿಸುತ್ತದೋ ಅದೇ ರೀತಿ ಪವಿತ್ರಾತ್ಮರ ಮಳೆ ನಮ್ಮ ಋಣ್ಮನಗಳಲ್ಲಿ ನಮ್ಮ ಈ ಶರೀರವೆಂಬ ಭೂಮಿಯ ಮೇಲೆ ಸುರಿಸಲ್ಪಡುವಾಗ ಹಾಳು ಬಿದ್ದಿರುವ ಈ ಭೂಮಿ ಫಲಭರಿತ ಭೂಮಿಯಾಗಿ ಮಾರ್ಪಾಡಾಗುತ್ತದೆ. ಇಂದು ರೋಗದ ನಿಮಿತ್ತ ಕಷ್ಟದ ನಿಮಿತ್ತ ಈ ಭೂಮಿ ಒಣಗಿ ಹೋಗಿರಬಹುದು. ಈ ಶರೀರವೆಂಬ ಭೂಮಿ ಕ್ಷಯಿಸಿ ಕ್ಷೀಣಿಸಿ ಬಲಹೀನಾವಸ್ಥೆಯಲ್ಲಿರಬಹುದು. ಆದರೆ ಆ ಪವಿತ್ರಾತ್ಮರ ಜೀವದ ಮಳೆ ಸುರಿಸಲ್ಪಡುವಾಗ ಈ ಪಾಳು ಬಿದ್ದಿರುವ ಈ ಶರೀರವೆಂಬ ಭೂಮಿ ಫಲಭರಿತ ಭೂಮಿಯಾಗಿ ಸಮೃದ್ಧಿಯಾದ ಅರಣ್ಯವಾಗಿ ಮಾರ್ಪಾಡಾಗುತ್ತದೆ. ಅದು ಅಜೀವ ಜಲ ಕೊಡುವಂತ ಅಭಿಷೇಕ ಮಾತ್ರವಲ್ಲ, ಈಗ ಮಳೆ ರಭಸವಾಗಿ ಬಿದ್ದಾಗ ಅಲ್ಲಿರುವ ಕಸ ಕಡ್ಡಿ ಎಲ್ಲ ಕೊಚ್ಕೊಂಡು ತೇಲ್ಕೊಂಡು ಹೋಗಿ ಬಿಡುವ ರೀತಿಯಲ್ಲಿ ಆ ಪವಿತ್ರಾತ್ಮರ ಮಳೆ, ಈಗ ನೋಡಿ ಈ ಜೋಗ್ ಫಾಲ್ಸ್ ಅಂತೀವಿ, ಜೋಗ್ ಜಲಪಾತ, ಆ ಒಂದು ರಭಸವಾಗಿ ಅಥವಾ ಹೊಗೆನಿಕಲ್ ಫಾಲ್ಸ್, ಆ ರಭಸವಾಗಿ ಬರುತ್ತಿರುವ ಮಳೆಯ ಅಡಿಯಲ್ಲಿ ನಿಂತು ಸ್ನಾನ ಮಾಡಲು ಬಹಳ ಇಷ್ಟಪಡುತ್ತಾರೆ. ಅವರ ಮೈಕೈ ನೋವೆಲ್ಲ ಹೋಗುತ್ತೆ, ಕೊಳೆಯೆಲ್ಲ ಕಿತ್ಕೊಂಡು ಹೋಗುತ್ತೆ, ಶರೀರ ಒಂದು ಬಲವನ್ನ ಹೊಂದಿಕೊಳ್ಳುತ್ತದೆ ಅನ್ನುವ ರೀತಿಯಲ್ಲಿ. ಸೊ ಈ ಪವಿತ್ರಾತ್ಮರ ಜೀವದ ಮಳೆಯ ಅಭಿಷೇಕ ನಮ್ಮ ಮೇಲೆ ಸುರಿಸಲ್ಪಟ್ಟಾಗ ನಮ್ಮಲ್ಲಿ ಕಾಡುತ್ತಿರುವ ಪಾಪದ ದುರಭ್ಯಾಸಗಳು, ಕಲ್ಮಶವಾದ ಮನಸ್ಸು, ಕಲುಷಿತವಾದ ಕಾಮುಕತನ ತುಂಬಿದ ಕಣ್ಣುಗಳು, ನಮ್ಮ ಶರೀರದಲ್ಲಿ ನಮ್ಮ ಪಂಚೇಂದ್ರಗಳಲ್ಲಿ ಕಾರ್ಯ ಮಾಡುತ್ತಿರುವ ಪಾಪದ ಎಲ್ಲ ಮಲಿನತೆ ಆ ಪವಿತ್ರಾತ್ಮರ ಅಭಿಷೇಕ ಮಳೆಯ ಅಭಿಷೇಕದಲ್ಲಿ ಶುದ್ಧೀಕರಿಸಲ್ಪಡುತ್ತದೆ. ನೀರು ಶುದ್ಧೀಕರಣಕ್ಕೆ ನಾವು ಹೋಲಿಕೆ ಮಾಡುತ್ತೇವೆ. ಹೇಗೆ ಅಶುದ್ಧವಾದ ಒಬ್ಬ ವ್ಯಕ್ತಿ ಸ್ನಾನ ಮಾಡುವಾಗ ಅವನ ಶರೀರ ಹೇಗೆ ಶುದ್ಧವಾಗಿ ಮಾರ್ಪಾಡಾಗುತ್ತದೋ ಹಾಗೆ ಆತ್ಮ ಮತ್ತು ಪಾಪದ ನಿಮಿತ್ತ ಅಶುದ್ಧವಾದ ಈ ಶರೀರ ಆ ಪವಿತ್ರಾತ್ಮರ ಜೀವದ ಮಳೆಯಿಂದ ತೋಯಿಸಲ್ಪಟ್ಟಾಗ ಅವನ ದೇಹಾತ್ಮ ಶುದ್ಧವಾಗಿ ಮಾರ್ಪಾಡಾಗುತ್ತದೆ. ಅವನು ಹೊಸ ಸ್ವಭಾವ, ಹೊಸ ಸೃಷ್ಟಿಯಾಗಿ ಮಾರ್ಪಾಡಾಗುತ್ತಾನೆ. ಆದ ಕಾರಣ ಈ ಮುಂಜಾನೆ ವೇಳೆ ಕೀರ್ತನೆ 90:14 ದಾವೀದ ಅರಸನು ಹೇಳುತ್ತಾನೆ, ಉದಯದಲ್ಲೇ ತೋಯಿಸು ನಮ್ಮನ್ನು ನಿನ್ನ ಕೃಪೆಯಿಂದ. ಈ ಮುಂಜಾನೆ ವೇಳೆ ನಮ್ಮನ್ನ ತೋಯಿಸು, ನಮ್ಮ ಶರೀರ, ಮನಸ್ಸು, ಆತ್ಮ ಪವಿತ್ರಾತ್ಮರ ಮಳೆಯಲ್ಲಿ, ಪವಿತ್ರಾತ್ಮರ ನೀರಿನಲ್ಲಿ ನಮ್ಮನ್ನು ಮುಳುಗಿಸು, ನಮ್ಮನ್ನು ತೋಯಿಸು, ನಮ್ಮನ್ನು ಶುದ್ಧೀಕರಿಸು. ಸ್ನಾನ ಮಾಡಿಕೊಂಡಾಗ ಒಬ್ಬ ಮನುಷ್ಯನ ಮನಸ್ಸು ಹೇಗೆ ರಿಫ್ರೆಶ್ ಆಗುತ್ತೆ, ಬಾಡಿನಲ್ಲಿ ರಿಫ್ರೆಶ್ಮೆಂಟ್ ಆಗುತ್ತದೆ, ಹಾಗೆ ಪವಿತ್ರಾತ್ಮರ ಜೀವದ ಆ ಮಳೆಯ ಅಭಿಷೇಕ ನಮ್ಮಲ್ಲಿ ಹೊಸ ಚೈತನ್ಯವನ್ನು, ಹೊಸ ಬಲವನ್ನು, ಹೊಸ ಶಕ್ತಿಯನ್ನು, ಹೊಸ ಉತ್ಸಾಹವನ್ನು ತುಂಬಿಸುತ್ತದೆ. ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. ಕರ್ತನಾದ ಯೇಸುವೇ, ಮುಂಜಾನೆ ವೇಳೆ ಕೀರ್ತನೆ 63:1 ಬರಗಾಲದಿಂದ ತತ್ತರಿಸಿ ಹೋಗಿರುವ ಭೂಮಿ ಮಳೆಯ ನೀರಿಗಾಗಿ ಕಾದು ನಿಂತಿರುವಂತೆ ಇಗೋ ದೇವ, ನನ್ನ ಶರೀರ, ನನ್ನ ಮನಸ್ಸು, ನನ್ನ ದೇಹಾತ್ಮ ನಿನ್ನ ಅಭಿಷೇಕಕ್ಕಾಗಿ, ನಿನ್ನ ಪ್ರಸನ್ನತೆಗಾಗಿ, ನಿನ್ನ ಜೀವ ಜಲದ ಅಭಿಷೇಕಕ್ಕಾಗಿ ಕಾದು ನಿಂತಿದೆ. ಯೇಸುವೆ, ಸ್ವರ್ಗದ ದ್ವಾರಗಳು ತೆರೆಯಲ್ಪಡಲಿ, ಆ ಜೀವ ಜಲ ಯಥೇಚ್ಛವಾಗಿ ನಮ್ಮೊಬ್ಬೊಬ್ಬರ ಮೇಲೆ ಸುರಿಸಲ್ಪಡಲಿ. ಆ ಸಮಾರತಿ ಹೆಂಗಸು ನನಗೂ ಅಂತ ಜೀವ ಜಲವನ್ನ ಕೊಡಿ ಎಂದು ಪವಿತ್ರಾತ್ಮರ ಜೀವ ಜಲವನ್ನ ಕುಡಿದಾಗ ಆಕೆಯನ್ನ ಕಾಡುತ್ತಿದ್ದ ಪಾಪದ ಸ್ವಭಾವಗಳು ಬಿಡುಗಡೆಯಾಗಿ ಆಕೆ ಹೊಸ ಸೃಷ್ಟಿ, ಹೊಸ ಮನಸ್ಸು, ಹೊಸ ಸ್ವಭಾವವನ್ನು ಪಡೆದುಕೊಂಡು ಯೇಸುವಿಗೆ ಸಾಕ್ಷಿಯಾದ ರೀತಿಯಲ್ಲಿ ಈ ಮುಂಜಾನೆ ವೇಳೆ ಸ್ವರ್ಗದ ದ್ವಾರಗಳು ತೆರೆಯಲ್ಪಡಲಿ. ಪವಿತ್ರಾತ್ಮರ ಮಳೆ, ಜೀವ ಜಲ ಉನ್ನತ ಲೋಕದಿಂದ ಸರ್ವೇಶ್ವರನು ಸುರಿಸುವ ಆ ಮಳೆ ನಮ್ಮೊಬ್ಬೊಬ್ಬರ ದೇಹಾತ್ಮಗಳಲ್ಲಿ ಸುರಿಸಲ್ಪಡಲಿ. ನಮ್ಮನ್ನು ನವೀಕರಿಸಲಿ, ಶುದ್ಧೀಕರಿಸಲಿ, ಬಲಪಡಿಸಲಿ, ಹೊಸ ಸೃಷ್ಟಿಯಾಗಿ ಮಾರ್ಪಡಿಸಲಿ. ಆ ಪವಿತ್ರಾತ್ಮರ ಮಳೆಯಿಂದ ಅಭಿಷೇಕಿಸಲ್ಪಟ್ಟ ನಮ್ಮ ಶರೀರಗಳು ಫಲಭರಿತ ಭೂಮಿಯಾಗಿ ಸಮೃದ್ಧಿಯಾದ ಅರಣ್ಯವಾಗಿ ಮಾರ್ಪಡಲಿ. ಇವರ ಶರೀರದಲ್ಲಿರುವ ಎಲ್ಲ ಬಲಹೀನತೆಗಳು, ನಿಶಕ್ತಿಗಳು ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ಬಿಡುಗಡೆಯಾಗಲಿ. ಹೇಗೆ ದಾಹಗೊಂಡವನು ಅಥವಾ ಮರಣಾವಸ್ಥೆಯಲ್ಲಿರುವವನು ಆ ನೀರನ್ನು ಕುಡಿದಾಗ ಹೊಸ ಚೈತನ್ಯವನ್ನು ಹೊಂದಿಕೊಳ್ಳುತ್ತಾನೋ, ಇಂದು ಕುಗ್ಗಿ ಹೋಗಿರುವ ಬಲಹೀನಾವಸ್ಥೆಯಲ್ಲಿರುವ ಒಂದೊಂದು ದೇಹಾತ್ಮಗಳ ಮೇಲೆ ಪವಿತ್ರಾತ್ಮರ ಜೀವದ ಮಳೆ ಯಥೇಚ್ಛವಾಗಿ ಸುರಿಸಲ್ಪಡಲಿ. ಏನ್ ಹಕ್ಕೋರೆ, ಆ ಒಂದು ಸುನ್ನತಿ ಇಲ್ಲದ ಜನರ ಕೈಯಿಂದ ನಾನು ಸಾಯಬಾರದು ಎಂದು ಸಂಸೋನನು ದಾಹದಿಂದ ತತ್ತರಿಸಿ ಹೋದಾಗ ಅವನಿಗೆ ತತ್ಕ್ಷಣವೇ ಅವನೆದುರಿನಲ್ಲಿ ಒಂದು ಸಣ್ಣ ತೊರೆ ಕಂಡು ಬಂದು ಅದರ ನೀರನ್ನು ಕುಡಿದು ಅವನ ಜೀವ ಉಜ್ಜೀವನಗೊಂಡಿತು.
ಹೋಗುತ್ತಿದ್ದ ಜೀವ ಹೊಸ ಚೈತನ್ಯವನ್ನ ಉಜ್ಜೀವನಗೊಂಡ ರೀತಿಯಲ್ಲಿ ನಮ್ಮ ದೇಹಾತ್ಮಗಳನ್ನ ಉಜ್ಜೀವನಗೊಳಿಸುವ ಜೀವ ಜಲದ ಅಭಿಷೇಕ ಯಥೇಚ್ಛವಾಗಿ ಸುರಿಸಲ್ಪಟ್ಟು ಪವಿತ್ರಾತ್ಮರು ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಉಜ್ಜೀವನದ ಅಭಿಷೇಕ ನಮ್ಮೊಬ್ಬೊಬ್ಬರ ದೇಹಾತ್ಮಗಳಲ್ಲಿ ಕಾರ್ಯ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.